ಈ ರನ್ಯಾ ರಾವ್ ಬಾಯ್ ಫ್ರೆಂಡ್ ಇದ್ನಲ್ಲ ತರುಣ್ ರಾಜ್ ಅಂತ, ಆತನ ಹಿನ್ನೆಲೆ ಏನು ಅನ್ನುವಂಥದಕ್ಕೆ ಸಂಬಂಧಪಟ್ಟಂಗೆ ಈಗ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ತನಿಖೆಯಲ್ಲಿ ತರುಣ್ನ ಒಂದೊಂದೇ ಮಾಹಿತಿ ಬೆಳಕಿಗೆ ಬರ್ತಾ ಇದ್ದು. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಷ್ಠಿತ ಹೋಟೆಲ್ ಒಂದರ ಮಾಲೀಕನ ಪುತ್ರ ಅನ್ನುವಂಥದ್ದು ಗೊತ್ತಿತ್ತು. ಆ ನಂತರದಲ್ಲಿ ಗೊತ್ತಾಗಿರೋದು ಈಗ ತೆಲುಗು ಸಿನಿಮಾದಲ್ಲಿ ಬಹಳ ಸಕ್ರಿಯನಾಗಿದ್ದ ಈ ತರುಣ್ ರಾಜ್ ತೆಲುಗಿನ 3ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ದಾನೆ. ಯಾರು ಈ ರನ್ಯಾ ಸಂಬಂಧಪಟ್ಟಾಗೆ ಆಕೆಯ ಬಾಯ್ ಫ್ರೆಂಡ್ ಅಂತೇನೋ ಹೇಳಲಾಗ್ತಾ ಇದೆ. ಆತ ಹಿಂದೆ ವಿರಾಟ್ ಅಂತ ಹೆಸರನ್ನ ಇಟ್ಕೊಂಡಿದ್ದಂತೆ. ಸಿನಿಮಾಗಾಗಿ ತನ್ನ ಹೆಸರನ್ನ ಕೂಡ ಬದಲಿಸಿಕೊಂಡಿದ್ದ ತರುಣ್. ವಿರಾಟ್ ಕೊಂಡೂರು ರಾಜ್ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದ. ಬಾಲಿವುಡ್ ನಲ್ಲಿ ವಿರಾಟ್ ಅಂತಾನೆ ಗುರುತಿಸಿಕೊಂಡಿದ್ದ. ಪರಿಚಯಂ ಅನ್ನೋ ಸಿನಿಮಾದಲ್ಲಿ ನಾಯಕ ನಟನಾಗಿದ್ದ ತರುಣ್ 2018ರಲ್ಲಿ ತೆರೆ ಕಂಡಿದ್ದಂತ ತೆಲುಗಿನ ಪರಿಚಯಂ ಸಿನಿಮಾ ಮುಖೇನವಾಗಿನೇ ನಟಿ ರನ್ಯಾ ಜೊತೆ ಸ್ನೇಹ ಬೆಳೆಸಿದ್ದ ಅನ್ನುವಂಥದ್ದು ಮಾಹಿತಿ. ಆ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಈತ ಭಾಗಿಯಾದ ಅನ್ನುವಂಥ ಶಂಕೆ. ಸದ್ಯ DRI ಕಸ್ಟಡಿಯಲ್ಲಿ ತರುಣ್ ರಾಜ್ ಕೂಡ ಇದ್ದು ಆತನ ತೀವ್ರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ತರುಣ್ ರಾಜ್ ಇಲ್ಲಿಗೆ ಸಂಬಂಧಪಟ್ಟಂಗೆ ಒಂದು ಪ್ರತಿಷ್ಠಿತ ಹೋಟೆಲ್ನ ಮಾಲೀಕನ ಪುತ್ರ ಅನ್ನುವಂಥದ್ದು ಗೊತ್ತಾಗಿತ್ತು. ಆ ಹೋಟೆಲ್ನ ಶಾಖೆಗಳು ಭಾಳಷ್ಟು ಕಡೆ ಇದೆ, ಹೈದರಾಬಾದ್, ಬೆಂಗಳೂರು ಅಂತ ಹೇಳ್ಕೊಂಡು. ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಅಂದಾಗ ಬಹುಶಃ ಬೆಂಗಳೂರು ಮೂಲದವನು ಅನ್ನುವಂಥದ್ದು ನಾವು ಅಂದ್ಕೊಂಡಿದ್ದಂಥ ಸಂಗತಿ. ಬಟ್ ಈತ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಳ ಆಕ್ಟಿವ್ ಆಗಿದ್ದಂಥ ಹುಡುಗ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ, ಅಥವಾ ಹೀರೋ ಆಗಿ ಅಲ್ಲಿ ನಟಿಸಿದ್ದಂಥ ವ್ಯಕ್ತಿ. ಅದಾದ ನಂತರ ಅಲ್ಲಿ ರನ್ಯಾ ಪರಿಚಯ ಆಗಿದೆ. ಈ ಗೋಲ್ಡ್ ಸ್ಮಗ್ಲಿಂಗಿಗೆ ಸಂಬಂಧಪಟ್ಟಂಗೆ ಈತನದ್ದು ಕೂಡ ಪ್ರಮುಖ ಪಾತ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಈ ಹಣ ತಲುಪಿಸುವಂಥ ನಿಟ್ಟಿನಲ್ಲಿ ಹವಾಲಾ ಏನು ದಂಧೆ ನಡೀತಾ ಇತ್ತು, ಆ ಹವಾಲಾಕ್ಕೆ ಸಂಬಂಧಪಟ್ಟಾಗಿನ ಪ್ರಮುಖ ಮಾಸ್ಟರ್ ಮೈಂಡ್ ಈ ತರುಣ್ ರಾಜ್ ಅಂತ ಹೇಳಲಾಗ್ತಾ ಇದೆ. ಅದನ್ನು ಮೀರಿ ಅಂತ ಅಂದರೆ ಆಕೆ ಏನು ಇಲ್ಲಿ ಗೋಲ್ಡ್ ತಗೊಂಬರ್ತಾ ಇದ್ಲು, ಅದಕ್ಕೊಂದು ಪೇಮೆಂಟ್ ಆಗಬೇಕಲ್ಲ. ಅಲ್ಲಿ ದುಬೈಯಿಂದ ತರ್ತಾ ಇದ್ರೆ ದುಬೈಗೆ, ಅಥವಾ ಸಿಂಗಾಪುರದಿಂದ ತರ್ತಿದ್ರೆ ಸಿಂಗಾಪುರಕ್ಕೆ, ಆ ಪೇಮೆಂಟ್ ಅಲ್ಲಾಗಬೇಕಲ್ಲ. ಆ ಪೇಮೆಂಟ್ ಹೆಂಗೆ ಆಗ್ತಾ ಇತ್ತು ಅಂತಂದರೆ ಹವಾಲಾ ದಂಧೆ ಮುಖೇನವಾಗಿ ಆಗ್ತಾ ಇದ್ದದ್ದು. ಆ ಹವಾಲಾ ದಂಧೆಯ ಮಾಸ್ಟರ್ ಮೈಂಡ್ ಈತ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಸಂಗತಿ. ಅದನ್ನು ಮೀರಿ ಇನ್ನೇನೇನು ಪಾತ್ರ ಇದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ವಿಚಾರ. ಆದರೆ ಈತ ಕೇವಲ ಬಿಸ್ನೆಸ್ ಮ್ಯಾನ್ ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಈತ ಕೂಡ ಒಬ್ಬ ನಟ. ನೀವಲ್ಲಿ ನೋಡ್ತಾ ಇದ್ದೀರಲ್ಲ, ತೆಲುಗಿನ ಒಂದು ಸಿನಿಮಾ ಪರಿಚಯಂ ಅಂತೇಳಿ, ಆ ಸಿನಿಮಾದಲ್ಲಿ ಈತ ಹೀರೋ ಆಗಿ ಕಾಣಿಸ್ಕೊಂಡಿದ್ದ. ಭಾಳ ಏನೋ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಭಾಳ ಹೆಸರುವಾಸಿ ಅನ್ನುವಂಥದ್ದೇನಲ್ಲ. ಬಟ್ ಭಾಳ ಸಿನಿಮಾಗಳಲ್ಲಿ ನಟಿಸಿದ್ದಾನೆ, ಅಂದರೆ 3 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದನ್ನು ಬಿಟ್ಟು ಮತ್ತೇನು ಸಿನಿಮಾ ಆ್ಯಕ್ಟಿವಿಟೀಸಲ್ಲಿ ಈಗಲೂ ಕೂಡ ಆ್ಯಕ್ಟಿವ್ ಆಗಿದ್ರು, ಅಥವಾ ದುಡ್ಡು ಚೆನ್ನಾಗಿ ಫ್ಲೋ ಆಗ್ತಾ ಇತ್ತು ಈ ಥರದ ಗೋಲ್ಡ್ ಸ್ಮಗ್ಲಿಂಗು ಮತ್ತೊಂದು ಈ ಥರದ ದಂಧೆಗಳಿಂದ. ಹಾಗಾಗಿ ಗೊತ್ತಿಲ್ಲ ಮತ್ತೇನೇನು ವ್ಯವಹಾರದಲ್ಲಿದ್ದರು ಅಂತೇಳಿ. ಬಟ್ ರನ್ಯಾ ಜೊತೆಗೆ ಸಂಪರ್ಕ ಹೊಂದಿದ್ದಂಥ ಈ ವ್ಯಕ್ತಿ ತೆಲುಗುನಲ್ಲೂ ಕೂಡ ಭಾಳ ಆ್ಯಕ್ಟಿವ್ ಆಗಿ ಸಿನಿಮಾದಲ್ಲಿ ಇದ್ದಂಥ ನಟ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಫೋಟೋಸ್ಗಳಲ್ಲಿ ಈತನೇ ತರುಣ್ ರಾಜ್. ಬಟ್ ಇಲ್ಲಿ ಸ್ವಲ್ಪ ಈ ಗಡ್ಡ ಬಿಟ್ಟಿರೋ ಕಾರಣದಿಂದಾಗಿ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಬಟ್ ಅಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಬ್ಬ ಯಂಗ್ ಹೀರೋ ರೂಪದಲ್ಲಿ ಕಾಣಿಸ್ಕೊಂಡಿರುವಂಥ ವ್ಯಕ್ತಿ ಆತನೇ ತರುಣ್ ರಾಜ್. ಸೊ ಆತ ತೆಲುಗುಗೆ ಸಂಬಂಧಪಟ್ಟಂಗೆ ಸಡನ್ನಾಗಿ ತೆಲುಗುವರಿಗೂ ಕೂಡ ಈ ವಿಚಾರ ಗೊತ್ತಾಗಿಲ್ಲ. ಯಾಕೆ ಅಂತ ಅಂದರೆ ತೆಲುಗುವಲ್ಲಿ ಈತ ವಿರಾಟ್ ಅಂತ ಹೆಸರನ್ನು ಇಟ್ಕೊಂಡಿದ್ದಾನಂತೆ. ಆ ಕಾರಣಕ್ಕಾಗಿ ಸೊ ಸಿನಿಮಾಗೆ ಸಂಬಂಧಪಟ್ಟಂಗೆ ವಿರಾಟ್ ಅಂತ ಹೆಸರು ಇಟ್ಕೊಂಡಿದ್ರು ಕೂಡ ಈತನ ನಿಜವಾದ ಹೆಸರು ತರುಣ್ ರಾಜ್. ಈ ಪ್ರಕರಣದಲ್ಲಿ ಈಗ ಸಿಕ್ಕಾಕೊಂಡಿದ್ದು DRI ಕಸ್ಟಡಿಯಲ್ಲಿ ಇದ್ದಾನೆ ತರುಣ್ ರಾಜ್. ಮುಂದಿನ ಹಂತದಲ್ಲಿ ಈತ ಕೂಡ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸ್ಬೋದಾ ಅಂತ ಚಾನ್ಸಸ್ ಇದೆ. ಈ ಪ್ರಕರಣದಲ್ಲಿ ಈತನದ್ದು ಕೂಡ ಪ್ರಮುಖ ಕೈವಾಡ ಅಂತ ಈಗ ಆಲ್ರೆಡಿ DRI ಸಂಶಯವನ್ನು ವ್ಯಕ್ತಪಡಿಸಿದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ಇದರ ನಡುವೆನೇ ಈಗ CBI ತನಿಖೆ, ED ತನಿಖೆ ಅಂತೆಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ತರುಣ್ ರಾಜ್ಗೂ ಕೂಡ ಇದು ಭಾಳ ಸಂಕಷ್ಟ. ಹಾಗಾಗಿ ಈ ಒಟ್ಟು ಪ್ರಕರಣದಲ್ಲಿ ತರುಣ್ ರಾಜ್ನ ಪಾತ್ರ ಏನಿತ್ತು ಅನ್ನುವಂಥದ್ದು ಗುಮಾನಿ ಇದ್ದೇ ಇದೆ. ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಈಗ ತರುಣ್ ಈತ ಕನ್ನಡದ ಮಟ್ಟಿಗೆ ತರುಣ್ ಬಹುಶಃ ತೆಲುಗು ಇಂಡಸ್ಟ್ರಿಯಲ್ಲಿ ವಿರಾಟ್ ಅಂತ ಗುರುತಿಸ್ಕೊಂಡಿದ್ದಂಥ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಒಟ್ಟು ಪ್ರಕರಣದಲ್ಲಿ ಈತನ ಪಾತ್ರ ಜೊತೆಗೆ ಈತನ ಹಿನ್ನೆಲೆ ಇದೇನು ಗೊತ್ತಾಗ್ತಾ ಇದೆ ಪ್ರಜ್ವಲ್? ಮಾಲ್ತೇಶ್, ಪ್ರಮುಖವಾಗಿ ತರುಣ್ ರಾಜು ಏನಿದ್ದಾನೆ, ಈತ ಇಲ್ಲಿ ಬೆಂಗಳೂರಿನ ಪ್ರಮುಖ ಉದ್ಯಮಿ ಅವರ ಪುತ್ರ. ಮತ್ತೆ ಈತನ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಂದಷ್ಟು ಬಿಸ್ನೆಸ್ ಗಳಾಗ್ಬೋದು, ಹೋಟೆಲ್ ಬಿಸ್ನೆಸ್ ಆಗ್ಬೋದು, ಇದೆಲ್ಲದೂ ಕೂಡ ಇತ್ತು. ಇದನ್ನ ಮುಂದುವರೆದ ಭಾಗದಂತೆ ಇವರು ತೆಲುಗು ಇಂಡಸ್ಟ್ರಿಯಲ್ಲಿ ವಿರಾಟ್ ಕೊಂಡರ್ ರಾಜು ಅಂತ ಹೇಳಿ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಆ ಹೆಸರಿನಂತೆ ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಒಂದ್ 2-3 ಸಿನಿಮಾವನ್ನ ಮಾಡಿದ್ದಾರೆ. ಅದರಲ್ಲಿ 2018ರಲ್ಲಿ ಒಂದು ಸಿನಿಮಾ ತೆರೆಯನ್ನ
ಕಂಡಿತ್ತು ಅಂತ ಹೇಳಿ ಗೊತ್ತಾಗ್ತಿದೆ. ಜೊತೆಗೆ ಈತ 2018ರಿಂದಲೂ ರಮ್ಯಾರಾವ್ ಅವ್ರ ಜೊತೆಗೆ ತಮ್ಮ ಏನೋ ಚೆನ್ನಾಗಿ ಫ್ರೆಂಡ್ಶಿಪ್ ಅನ್ನ ಹೊಂದಿದ್ರು. ಮತ್ತೆ ಇವರೇ ಈ ಒಂದು ಇಡೀ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಬಂಡವಾಳವನ್ನ ಹೂಡಿದವರು ಈತನೇ ತರುಣ್ ರಾಜು ಅವ್ರ ಕಡೆಯಿಂದಾನೇ ಇನ್ವೆಸ್ಟ್ಮೆಂಟ್ ಆಗಿತ್ತು. ಅಂದ್ರೆ ಅಲ್ಲಿಯ ಒಂದು ಚಿನ್ನಾಭರಣ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಏನ್ ಹಣವನ್ನ ಕೊಡ್ಬೇಕಾಗಿತ್ತು, ದುಬೈಗೆ ಹವಾಲದ ಮೂಲಕ ಹಣ ಹೋಗ್ಲೇಬೇಕು. ಹಣ ರಿಸೀವ್ ಆಗಿರೋ ಹೊರತು ಇಲ್ಲಿ ಏನು ಯಾವ ಕಾರಣಕ್ಕೂ ಚಿನ್ನವನ್ನ ಕೊಡಲಾಗುವುದಿಲ್ಲ. ಅಂದ್ರೆ ರಮ್ಯಾ ಅವ್ರ ಕೈಗೆ ಅಲ್ಲಿ ಗೋಲ್ಡ್ ರಿಸೀವ್ ಆಗ್ಬೇಕು ಅಂತ ಅಂದ್ರೆ ಅವ್ರಿಗೆ ಅಲ್ಲಿ ಇರುವಂತ ದುಬೈನಲ್ಲಿ ಇರುವಂತ ಚಿನ್ನವನ್ನ ಅವರು ಬ್ಲಾಕ್ ಅಲ್ಲಿ ಕೊಡ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕೊಟ್ಟರು ಸಹಿತ ಅವರಿಗೆ ಹಣ ರಿಸೀವ್ ಆಗ್ಬೇಕು. ಹಣ ರಿಸೀವ್ ಆಗೋದು ಅವನ ಮೂಲಕ ರಿಸೀವ್ ಆಗ್ಬೇಕು. ಈ ಒಂದು ಕೆಲಸವನ್ನ ತರುಣ್ ರಾಜು ಮಾಡ್ತಿದ್ದ ಅನ್ನೋದು ಸದ್ಯ ಈತನ ಮೇಲಿರುವಂತ ಆರೋಪ ಈ ಕ್ಷಣದವರೆಗೆ. ಈಗಾಗಲೇ ಈ DRI ನ ಅಧಿಕಾರಿಗಳೇ ಆತನ ಶೇಷಾದ್ರಿಪುರಂ ನಿವಾಸದಿಂದಲೇ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಿ ಆಮೇಲೆ ಆತನನ್ನ ಅರೆಸ್ಟ್ ಮಾಡಿ ಆತನನ್ನ ಈಗ ಅವರ ಕಸ್ಟಡಿಗೆ ಪಡೆದುಕೊಂಡು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈಗ ಆತ ಈ ಕ್ಷಣದವರೆಗೂ ಸಹಿತ ಇನ್ನು DRI ಅಧಿಕಾರಿಗಳ ವಶದಲ್ಲೇ ಇದ್ದಾನೆ. 15ನೇ ತಾರೀಕು ತನಕ DRI ಅಧಿಕಾರಿಗಳು ಆತನನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು. ಇದು ತರುಣ್ ರಾಜ್ಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿ. ಇಲ್ಲಿ ತರುಣ್ ರಾಜ್, ಅಲ್ಲಿ ವಿರಾಟ್.